ಲೊಕೇಶನ್ಗೆ ಹೋಗಕ್ಕೆ ನಂಗೆ ಇಷ್ಟ ಆಗ್ತಾ ಇದ್ದಿಲ್ಲ. ಸರ್ ಹೇಳ್ತಾ ಇದ್ರೆ ಆಯ್ತು ಜೋಶ್ವ, ನಿನಗೆ ಅದಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಿಡು, ನೀನು ಇಲ್ಲೇ ಇರು, ಇನ್ನೂ 15 ದಿನ ಬೇಕಾದ್ರೆ ನಿನ್ನ ಪಿ ಜಿ ಖರ್ಚು ನಾನೇ ನೋಡ್ಕೊತೀನಿ, ನೀನು ಇಲ್ಲೇ ಇದ್ಬಿಟ್ಟು ನೀನೆಲ್ಲ ಕಲಿ, ಬೇರೆಯವ್ರಿಗೆ ಟೀಚ್ ಮಾಡು ಅಂತ ಹೇಳ್ತಾ ಇದ್ರು. ಸೊ ಮಾಡ್ತಾ 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 ಏನಾಯ್ತು ಅಂತ ಹೇಳಿದ್ರೆ, ನನ್ನ ಜೊತೆ ಕಲಿತು ಎಲ್ಲರಿಗಿಂತ ಹೈಯೆಸ್ಟ್ ಪ್ಯಾಕೇಜ್ ಹೋಗೋದಕ್ಕೆ ಈ ಮೇಡ್ ಎ ವೇ. ನೀವು ನಂಬಲ್ಲ, ಸರ್ವೇ ನನ್ನ ಜೊತೆಗೆ ಬಂದು ನನ್ನ ಕಂಪ್ನಿ ಹೊರಗಡೆ ನಿಂತು ನಾನು ಇಂಟರ್ವ್ಯೂ ಮುಗಿಸೋ ತನಕ ಅವ್ರ ಕಾರಲ್ಲಿ ವೇಟ್ ಮಾಡಿದ್ದು. ಈ ಥರ ಸರ್ ಯಾರು ಸಿಗ್ತಾರೆ? ಇಂಟರ್ವ್ಯೂ ಅದಾದ್ಮೇಲೆ ಹೊರಗಡೆ ಬರ್ತಿದ್ದಂಗೆ ಅವ್ರಿಗೆ ಫೋನ್ ಬಂತು, ಎಲ್ಲಿದ್ದೀರಾ ಸರ್? ಗೇಟಲ್ಲಿ. ಹೋಗ್ಬಿಡ್ರಿ, ವಾಪಸ್ ಕರ್ಕೊಂಡ್ಬನ್ನಿ ಅಂತ ಹೇಳಿ. ಸೊ ಇಟ್ ವಾಸ್ ದ ಫಸ್ಟ್ ಥಿಂಗ್ ಐ ಸಾ ಇನ್ ಮೈ ಲೈಫ್. ಇನ್ನೂ ನಾವು ಯಾರೇ ಆಗಲಿ ಇಂಟರ್ವ್ಯೂ ಮುಗಿಸ್ಕೊಂಡು ಹೋಗಿದ್ದೀವಿ ಅಂದಮೇಲೆ ದೇ ವಿಲ್ ಟೇಕ್ ಸಮ್ ಟೈಮ್ ಟು ಡಿಸೈಡ್, ಹೌದ್ರಾ? ಸೊ ಏನ್ ಮಾಡಿದ್ದು ಅಂತ ಹೇಳಿದ್ರೆ, ಇನ್ನೂ ನಾವು ಹೊರಗಡೆ ಹೋಗ್ತಾ ಇದ್ವಿ, ಶಿವರಾಜ್ ಸರ್ ಬಂದಿದ್ರು, ಮಹೇಶ್ ಸರ್ ಬಂದಿದ್ರು, ಹೊರಗಡೆ ಹೋಗ್ತಾ ಇದ್ವಿ, ಸರಿಗೆ ಫೋನ್ ಬಂತು, ಹೋಗಿದ್ದೀರಾ ವಾಪಸ್? ಇಲ್ಲ ಅಂದ್ರೆ ವಾಪಸ್ ಕರ್ಕೊಂಡ್ ಬನ್ನಿ ಅಂತ. ಸೊ ಅಲ್ಲೇ ಹೇಳಿದ್ರು, ಯು ಆರ್ ಸೆಲೆಕ್ಟೆಡ್, ನಾಳೆಯಿಂದಾನೇ ಕೆಲ್ಸಕ್ಕೆ ಬರೋದು. ನಾನು ಹೇಳಿದೆ ನಾಳೆಯಿಂದ ಬರೋಕ್ಕಾಗಲ್ಲ, ನನಗೆ ಸ್ವಲ್ಪ ಟೈಮ್ ಬೇಕು. ಸೊ ಯಾಕಂದ್ರೆ ನಾನು ಟೀಚಿಂಗ್ ಮಾಡ್ತಾ ಇದ್ದೆ, ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಎಲ್ಲ ಮಾಡಿ ಸರ್ ಜೊತೆ ಇನ್ನೊಂದು ಸ್ವಲ್ಪ ದಿನ ನಾನು ಸ್ಪೆಂಡ್ ಮಾಡಿ ಇನ್ನೊಂದು 10 days ಬಿಟ್ಟು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರೆ, ಅಲ್ಲಿ ಜಾಯ್ನ್ ಆದ್ಮೇಲೆ ಎಲ್ಲ ಡಿಫಿಕಲ್ಟೀಸಲ್ಲಿ ಅವ್ರು ಹೆಲ್ಪ್ ಮಾಡಿದ್ರು. ಬರೀ ಅವ್ರು ಸೇರಿಸಿ ಕೈ ಬಿಡಲಿಲ್ಲ, ಕೆಲಸ ಕೊಡಿಸಿ ಅಷ್ಟೇ ಕೈ ಬಿಡಲಿಲ್ಲ. ಸೊ ಇವನ್ ವೆನ್ ಎವರ್ ಐ ಆಮ್ ಗೆಟಿಂಗ್ ಅ ಜಾಬ್, ವೆನ್ ಆರ್ ಐ ಆಮ್ ಗೆಟಿಂಗ್ ದ ಸ್ಟ್ರಗಲ್ಸ್, ವೆನ್ ಐ ಆಮ್ ಗೋಯಿಂಗ್ ಥ್ರೂ ದ ಸ್ಟ್ರಗಲ್ಸ್, ಡಿಫಿಕಲ್ಟೀಸ್ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಫೋನ್ ಆಗ್ತಾ ಇದೆ, ಸರ್ ಹಿಂಗಾಗಿದೆ, ಏನ್ ಮಾಡೋಣ? ಆ ಕೋಡ್ ಓಪನ್ ಮಾಡಪ್ಪ, ಈ ಕೋಡ್ ಓಪನ್ ಮಾಡು, ಇದನ್ನ ಫೆಚ್ ಮಾಡು, ಈ ಥರ ಅವ್ರಿಗೆ ಪ್ರೆಸೆಂಟ್ ಮಾಡು. ಸೊ